ಆ್ಯಕ್ಚುಯಲ್ ಇದು ಜಮೀನು ಪ್ಲೇಸ್ ಇದು. ವಿಜಯಪುರ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಅಡಕೆಯನ್ನ ಕಳ್ಳರು ಕದ್ದು ಪರಾರಿಯಾದ ಘಟನೆ ನಡೆದಿದೆ. ಚಿತ್ರದುರ್ಗ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರ ಬಳಿಯ ವಿಜಾಪುರ ಗ್ರಾಮದಲ್ಲಿ ಮರಳಸಿದ್ದಪ್ಪ ಎಂಬುವವರ ತೋಟದ ಸುಮಾರು 400 ಅಡಕೆ ಮರಗಳಿಂದ 35ರಿಂದ 40 ಕ್ವಿಂಟಲ್ ಅಡಕೆಯನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಪ್ರತಿದಿನದಂತೆ ರಾತ್ರಿ ತೋಟಕ್ಕೆ ತೆರಳಿ ಮನೆಗೆ ವಾಪಸ್ ಬಂದಿದ್ದ ಮಾಲೀಕರು ಬೆಳಗ್ಗೆ ತೋಟಕ್ಕೆ ಹೋದಾಗ ಕಳ್ಳತನ ಬೆಳಕಿಗೆ ಬಂದಿದೆ. ಈ ಕೃತ್ಯದಿಂದ ತೋಟದ ಮಾಲೀಕರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದು, ಪದೇ ಪದೇ ನಡೆಯುವ ಅಡಕೆ ಕಳ್ಳತನಕ್ಕೆ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಘಟನೆಯ ತಿಳಿದ ನಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳರ ಪತ್ತೆಗೆ ಬಲೆ ಬೀಸಲಾಗಿದೆ. ಮುಂದೆ ಜೀವನ ಹೆಂಗೆ ತುಂಬ ಯೋಚನೆ ಮಾಡಿ ಈ ಕದೀಮ್ರನ್ನ ಈ ಕಳ್ಳರನ್ನ ಯಾವ ರೀತಿಯಾದರೂ ಪತ್ತೆ ಹಚ್ಚಲೇಬೇಕು, ಅವ್ರಿಗೆ ಸರಿಯಾದ ಪಾಠ ಕಲಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ವಿಜಯಪುರ ಗ್ರಾಮದ ರೈತರ ಜಮೀನಲ್ಲಿ ರಾತ್ರಿ ಸಮಯದಲ್ಲಿ ಬಂದು ಕಳ್ಳರು ಅಡಿಕೆ ಎಲ್ಲ ಲೂಟಿ ಮಾಡಿ ನೈಟ್ ಪೂರ್ತಿ ಕೆಲಸ ಮಾಡಿ ಲೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಭಾಳ ಅಪಾಯ. ಸುಮಾರು ಒಂದು 5ರಿಂದ 6 ಲಕ್ಷ ರೂಪಾಯಿ ನಷ್ಟ ಆಗಿದೆ ರೈತರಿಗೆ. ನೋಡ್ಬೋದು, ಎಲ್ಲ ಮರದಲ್ಲಿ ಕುಂಚಿಗೆ ಈ ಥರ ಕೆಡಿಕೊಂಡು ಅದನ್ನು ಬದಿಗೆ ತಡಾಸಿ ಇಲ್ಲಿಂದ ಗಾಡಿ ಲೋಡ್ ಮಾಡಿರೋದು ಹೊರಗಡೆಯಿಂದ. ಇದು ಗಾಡಿ ಪ್ರಿಂಟ್ ಎಲ್ಲ ಇದೆ, ಇಲ್ಲಿ ಗಾಡಿ ಹೆಜ್ಜೆ ಓಡಾಡಿರೋ ಗಾಡಿ ಹೆಜ್ಜೆ ಎಲ್ಲ ಇದೆ. ಎಲ್ಲ ಮರದ ಕೆಳಲು ಬಿದ್ದಿದೆ ಕಾಯಿ. ಎಲ್ಲ ಮರದ ಕೆಳಲು ಈ ಥರ ಕಾಯಿ ಬಿದ್ದಿದ್ದಾವೆ. ಎಲ್ಲ ಕಡೆ ಕೆಡವಿದ್ದಾರೆ. ಪೂರ್ತಿ ಹೊಲ ಇದೇ ಥರ ಎಲ್ಲ ಮರದ ಕೆಳಗಡೆ ಕುಂಚೆಗಳು ಬಿದ್ದಿದ್ದಾವೆ. ಎಲ್ಲ ರಾಶಿ ಹಾಕೊಂಡು ತಗೊಂಡು ಹೋಗಿದ್ದಾರೆ. ಇಲ್ಲಿ ಒಂದು ದೊಡ್ಡದಾಗಿ ಇಲ್ಲೊಂದು ರಾಶಿ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲೆಲ್ಲ ಬಿದ್ದಿದೆ ಅಡಿಕೆ, ಎಲ್ಲ ಕೆಡವಿದ್ದಾರೆ. ಎಲ್ಲ ಮರದ ಕೆಳಗಡೆ ಬಿದ್ದಾವೆ ಕುಂಚಿಗೆ ಎಳೆದಿದ್ದಾರೆ ಕುರುಗೋಲಿಂದ. ಸುಮಾರು ನಮ್ಮ ಅಂದಾಜು ಪ್ರಕಾರ ಒಂದು 8-10 ಜನ ಅಂತೂ ಬಂದಾರೆ ಹೊಲದಕ್ಕೆ ಅಂತ ಕಳ್ಳರು. ನೋಡಿ, ದೊಡ್ಡ ರಾಶಿ ಇಲ್ಲೆಲ್ಲ ಹೊತ್ಕೊಂಬಂದು ಇಲ್ಲಿ ರಾಶಿ ಹಾಕಿರೋದು, ಇಲ್ಲಿಂದ ಗಾಡಿ ಲೋಡ್ ಮಾಡಿರೋದು. ಎಲ್ಲ ಮರದ ಕೆಳಗೆ ಬಿದ್ದಿದ್ದಾವೆ ಕುಂಚಿಗೆಗಳು ಎಲ್ಲ ಸಿಗ್ತಾವೆ ನೋಡಿ.